ಮಾದಿಗ ಸಮಾಜಕ್ಕೆ ಕೊಡುವಾಗ ಬಂದಾಗ ಮಾತ್ರ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ರಿ? ಚಿತ್ರದುರ್ಗದಲ್ಲಿ ನೀವು ಯಾಕೆ ಸೀಟನ್ನು ಕಳ್ಕೊಂಡಿವಿ? ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾವುದೋ ಕೆಲಸಕ್ಕೆ ಬರಲಾರದಂತ ನಿಗಮ ಮಂಡಳಿಗಳನ್ನು ಇವತ್ತು ಮಾದಿಗರಿಗೆ ಕೊಟ್ಟಿದ್ದೀರಿ. ಬೇರೆ ನಾವು 50-60 ಲಕ್ಷ ಜನರು ಇದ್ದಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ಮಾದಿಗ ಸಮಾಜಕ್ಕೆ ಕೊಡುವಾಗ ಬಂದಾಗ ಮಾತ್ರ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ರಿ? ನಾವು ಹೇಳ್ತಾ ಇದ್ವಿ, ಒಂದು ವೇಳೆ ಚಿತ್ರದುರ್ಗದಲ್ಲಿ ನೀವು ಯಾಕೆ ಸೀಟನ್ನು ಕಳ್ಕೊಂಡಿವಿ? ನಾವು ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಚಂದ್ರಪ್ಪ ಅವರು ಮಾದಿಗ ಸಮಾಜದಲ್ಲ, ಅದು ಅವರು ಆ ಸಮಾಜಕ್ಕೆ ಸೇರಿದವರಲ್ಲ ಎಂಬ ಕಾರಣಕ್ಕೋಸ್ಕರ ಚಂದ್ರಪ್ಪ ಅವ್ರನ್ನ ಸೋಲಿಸಿ ಮಾದಿಗರನ್ನ ಗೆಲ್ಲಿಸಿದ್ರು. ಈ ಸಾರಿ ಕೂಡ ನೀವು ಅದೇ ತಪ್ಪನ್ನು ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಏನಾಗುತ್ತೆ, ಒಂದು ಲೋಕಸಭಾ ಕ್ಷೇತ್ರದ ಒಂದು ಸೀಟನ್ನು ಕಳ್ಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ಹೆಚ್ಚಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಏನು ಮನವಿ ಮಾಡಿದ್ವು, ಇವತ್ತೇನು ನೀವು ಬೋರ್ಡ್ಗಳಲ್ಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಇವತ್ತು ಯಾವುದೋ ಕೆಲಸಕ್ಕೆ ಬರಲಾರದಂಥ ನಿಗಮ ಮಂಡಳಿಗಳನ್ನು ಇವತ್ತು ಮಾದಿಗರಿಗೆ ಕೊಟ್ಟಿದ್ದೀರಿ. ಒಂದಾದರೂ ಒಂದು ತಾಕತ್ತಿರುವಂಥ ನಿಗಮವನ್ನು ಕೊಟ್ಟಿದ್ದೀರಾ ಅಥವಾ ಮಾದಿಗ ಜನಾಂಗಕ್ಕೆ ಅನುಕೂಲ ಮಾಡುವಂಥ ನಿಗಮವನ್ನು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ನೀವು ಯಾಕೆ ತಾರತಮ್ಯ ಇವತ್ತು ನೀವು ಅನುಭವಿಸ್ತಾ ಇದ್ರೆ? ಅದಕ್ಕೋಸ್ಕರ ನಾವು 50-60 ಲಕ್ಷ ಜನರು ಇದ್ದಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ರಿ ಮತ್ತು ಅಷ್ಟೇ ಸಂಖ್ಯೆಯಲ್ಲಿರುವಂಥ ಜನರಿಗೆ ನ್ಯಾಯ ಕೊಡ್ತಾ ಇದ್ರಿ. ಇದು ಯಾವ ನ್ಯಾಯ? ಅದಕ್ಕೋಸ್ಕರ ಇವತ್ತು ನೀವು ಇದನ್ನು ನಮ್ಮ ಮನವಿಯನ್ನು ಪರಿಗಣಿಸಬೇಕು. ನಮಗೆ ಶಾಸನಸಭೆಗಳಲ್ಲಿ ಮತ್ತು ಲೋಕಸಭೆ ಲೋಕಸಭೆ ಕ್ಷೇತ್ರಗಳಲ್ಲಿ ತದನಂತರ ನಿಗಮ ಮತ್ತು ಮಂಡಳಿಗಳಲ್ಲಿ ನಮಗೆ ಪ್ರಾತಿನಿಧ್ಯ ಕೊಡಬೇಕು. ಇಲ್ಲಂದ್ರೆ ಇಡೀ ರಾಜ್ಯದ ಮಾದಿಗರು ಒಚ್ಚಿಗೆ ಹೇಳಬೇಕಾಗುತ್ತೆ. ಮಂತ್ರಿಮಂಡಲಿರುವಂಥ ನಮ್ಮ ಮಂತ್ರಿಗಳನ್ನು ಕೂಡ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟಗಳ ಪ್ರಾರಂಭ ಮಾಡಬೇಕಾಗುತ್ತೆ. ದಯವಿಟ್ಟು ನೀವು ಇದನ್ನು ಪರಿಗಣಿಸಿ ಸ್ವಾಮಿ ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ. ಚಂದ್ರಪ್ಪ ಅವರು ಹಿಂದೆ ಆಯ್ಕೆಯಾದಾಗ ಈ ಸಮುದಾಯದವರಲ್ಲ ಅನ್ನೋದು ಗೊತ್ತಿರಲಿಲ್ಲ. ಆಗಿಲ್ಲ ಸರ್, ಲೆಫ್ಟಿಗೆ ಬರುತ್ತೆ. ಬಟ್ ಆದ್ರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಮುಂದೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಉಪಜಾತಿಯಲ್ಲಿ ಯಾರಿಗೋ ಒಬ್ಬರಿಗೋ ಡೊಕ್ಕರಿಗೋ ಸಾಮಗಾರಿಗೋ ಅಥವಾ ಗೋಯಿಯವರಿಗೋ ಕೊಟ್ಟು ನಿಮಗೆ ನಿಮ್ಮ ಲೆಫ್ಟ್ ಅವ್ರಿಗೆ ಕೊಟ್ಟಿದ್ದೀವಿ ಅಂತಂದು ಮಾದಿಗರನ್ನು ತುಳಿಯುವಂಥ ತಂತ್ರ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇದೆ. ಅದನ್ನು ತಪ್ಪಿಸ್ಬೇಕಂತಂದು ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾದಿಗರಿಗೆ ಕೊಡಬೇಕಂತಂದು ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಶಿಫಾರಸು ಆಗುವ ಹೆಸರುಗಳು ಈ ಒತ್ತಾಯ ಇರಲಿಲ್ಲ. ಅವ್ರ ಹೆಸರು ಸಿಂಗಲ್ ನೇಮ್ ಶಿಫಾರಸು ಇಲ್ಲ. 9 ಜನರ ಆಯ್ಕೆಯಲ್ಲಿ ಆಗಬೇಕಾಗಿತ್ತು, ಹೋಲ್ಡ್ ಮಾಡಿದ್ದಾರೆ. ಇಲ್ಲ, ಅದು ತಪ್ಪು. ಈಗಾಗಲೇ ವಿನಯ್ ತಿಮ್ಮಾಪುರ ಅವ್ರದ್ದು ಮತ್ತು ಚಂದ್ರಪ್ಪ ಅವ್ರದ್ದು 2 ಹೆಸರುಗಳನ್ನ ಶಿಫಾರಸು ಮಾಡಿ ಡೆಲ್ಲಿ ಕಳಿಸ್ತೇವೆ. ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ನಮ್ಮ ಫೋರ್ಸ್ನಿಂದ ಇವತ್ತು ಡೆಲ್ಲಿಯಲ್ಲಿ ಇವತ್ತು ಹೋಲ್ಡ್ ಆಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಡಿಕ್ಲೇರ್ ಆಗಿದೆ ಲೋಕಸಭಾ SC ಕ್ಷೇತ್ರಗಳು. ಆದರೆ ಕೋಲಾರ ಮತ್ತು ಚಿತ್ರದುರ್ಗದ 2 ಹೋಲ್ಡ್ ಆಗಿದೆ. ನೀವು ಯೋಚನೆ ಮಾಡಿ ಅದನ್ನ ಯಾಕೆ ಹೋಲ್ಡ್ ಆಯ್ತು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು.